ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅದೇ ನಿನ್ನೆ 8:30 NIA ಅವರು ಬಂದಿದ್ದರು ಸರ್. ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋದರು. ಆಮೇಲೆ ಇವಾಗ 10:30 ಬರೋಕ್ಕೆ ಹೇಳಿದ್ದಾರೆ. ಈಗ ಟೈಮ್ ಆಯಿತು ಹೋಗಬೇಕು ಸರ್. ಏನು ಮಾಡ್ತಿದ್ರು ಅವರು 3 ವರ್ಷದಿಂದ ಏರ್ಟೆಲ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಕೆಲಸ ಬಿಟ್ಟು 3 ವರ್ಷ ಆಯಿತು ಸರ್. ಎಲ್ಲಿ? ಕೋರಮಂಗಲ ಅಲ್ಲಿ. ಈಗೇನು ಕೆಲಸ? ಈಗೇನೂ ಇಲ್ಲ ಸರ್, ಸದ್ಯ ಮನೇಲಿದ್ದರು. ಈಗ ಮೊದಲೇ ನೋಟಿಸ್ ಇಲ್ಲ ಸರ್, ನೋಟಿಸ್ ಬಂದಿತ್ತು, ಬಂದು ಹೋಗಿ ಅಟೆಂಡ್ ಮಾಡಿ ಬಂದರು ಅವರು. ಬೇಲ್ಗೆಲ್ಲ 3 ಇಯರ್ಸ್ 2023ರಲ್ಲಿ ನೋಟಿಸ್ ಬಂದಿತ್ತು. ಹೋಗಿ ಅಟೆಂಡ್ ಮಾಡಿಬಿಟ್ಟು ಬೇಲ್ಗೆ ಅಪ್ಲೈ ಮಾಡಿಬಿಟ್ಟು ಬಂದರು. ಅದು ಬೇಲ್ ಆಗಿಲ್ಲ, ರಿಟರ್ನ್ ಬಂದಿದೆ. ಈಗ ಅದೇ ಅವರು ಇನ್ವೆಸ್ಟಿಗೇಷನ್ಗೆ ಬರೋಕ್ಕೆ ಹೇಳಿದ್ದಾರೆ. ಈಗ ಹೋಗಬೇಕು ಎನ್ಕ್ವೈರಿಗೆ. ಸತೀಶ್ ಅವ್ರ ಸ್ವಂತ ಊರು ಕೋಲಾರ ಹತ್ರ ವಾನರಾಸಿ. ಅವ್ರು ಇರೋದು ಚಿಕ್ಕಮಕ್ಳಿಂದ ಬೆಂಗಳೂರಲ್ಲೇ. ಅಲ್ಲಿ ಏನು ಮನೆಗಿನೇ ಏನೂ ಇಲ್ಲ, ಅವರು ಬಾಡಿಗೆಗಿದ್ದಿದ್ದು. ಹೌದು ಸರ್. ಹೌದು ಸರ್. ಹೌದು ಸರ್, ಹೊರಡ್ತಾ ಇದ್ದೀನಿ. ಟೈಮ್ ಆಯಿತು, ಹೊರಡ್ತಾ. ಓಕೆ ಸರ್. ಅದೇ ನಿನ್ನೆ 8:30 NIA ಅವರು ಬಂದಿದ್ದರು ಸರ್. ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋದರು. ಆಮೇಲೆ ಇವಾಗ 10:30 ಬರೋಕ್ಕೆ ಹೇಳಿದ್ದಾರೆ. ಈಗ ಟೈಮ್ ಆಯಿತು ಹೋಗಬೇಕು ಸರ್. ಏನು ಮಾಡ್ತಿದ್ರು? ಅವರು 3 ವರ್ಷದಿಂದ ಏರ್ಟೆಲ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಕೆಲಸ ಬಿಟ್ಟು 3 ವರ್ಷ ಆಯಿತು ಸರ್. ಎಲ್ಲಿ? ಕೋರಮಂಗಲ ಅಲ್ಲಿ. ಈಗೇನು ಕೆಲಸ? ಈಗೇನೂ ಇಲ್ಲ ಸರ್, ಸದ್ಯ ಮನೇಲಿದ್ದರು. ಈಗ ಮೊದಲೇ ನೋಟಿಸ್ ಇಲ್ಲ ಸರ್, ನೋಟಿಸ್ ಬಂದಿತ್ತು, ಬಂದು ಹೋಗಿ ಅಟೆಂಡ್ ಮಾಡಿ ಬಂದರು ಅವರು. ಬೇಲ್ಗೆಲ್ಲ 3 ಇಯರ್ಸ್ 2023ರಲ್ಲಿ ನೋಟಿಸ್ ಬಂದಿತ್ತು. ಹೋಗಿ ಅಟೆಂಡ್ ಮಾಡಿಬಿಟ್ಟು ಬೇಲ್ಗೆ ಅಪ್ಲೈ ಮಾಡಿಬಿಟ್ಟು ಬಂದರು. ಅದು ಬೇಲ್ ಆಗಿಲ್ಲ, ರಿಟರ್ನ್ ಬಂದಿದೆ. ಈಗ ಅದೇ ಅವರು ಇನ್ವೆಸ್ಟಿಗೇಷನ್ಗೆ ಬರೋಕ್ಕೆ ಹೇಳಿದ್ದಾರೆ. ಈಗ ಹೋಗಬೇಕು ಎನ್ಕ್ವೈರಿಗೆ. ಸತೀಶ್ ಅವ್ರ ಸ್ವಂತ ಊರು ಕೋಲಾರ ಹತ್ರ ವಾನರಾಸಿ. ಅವ್ರು ಇರೋದು ಚಿಕ್ಕಮಕ್ಳಿಂದ ಬೆಂಗಳೂರಲ್ಲೇ. ಅಲ್ಲಿ ಏನು ಮನೆಗಿನೇ ಏನೂ ಇಲ್ಲ, ಅವರು ಬಾಡಿಗೆಗಿದ್ದಿದ್ದು. ಹೌದು ಸರ್. ಹೌದು ಸರ್. ಈಗ ಹೊರಡ್ತಾ ಇದ್ದೀನಿ. ಹೌದು ಸರ್, ಹೊರಡ್ತಾ ಇದ್ದೀನಿ. ಟೈಮ್ ಆಯಿತು, ಹೊರಡ್ತಾ. ಓಕೆ ಸರ್.